ಬೆಳದಿ ಬಳಿ ಜಿಬಿಐಟಿಗೆ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಅಧಿಸೂಚನೆಯನ್ನ ಈಗ ಹೊರಡಿಸಲಾಗಿದೆ. ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ. ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ ಅಧಿಸೂಚನೆ ಇರುವ ಹಿನ್ನೆಲೆಯಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಆಲ್ರೆಡಿ ಈಗಾಗಲೇ ಅಧಿಸೂಚನೆ ಬಂದಿರುವ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮಗಳ 516 ಎಕರೆ ಭೂಮಿ ಸ್ವಾಧೀನಕ್ಕೆ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಲಾಗಿದೆ. ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆ ನೋಟಿಸ್ ಕೊಡ್ತಾರೆ? ಅವರ ಅಪ್ಪಂದ ಈ ಜಮೀನು, ನೋಟಿಸ್ ಕೊಟ್ಟರು ನಾವು ಜಮೀನು ಕೊಡಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ರೈತರು. ಈಗಾಗಲೇ ಅಧಿಕಾರಿಗಳು ರೈತರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಭೂ ಸ್ವಾಧೀನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರಿಗೆ ನೋಟಿಸ್ ಅನ್ನು ಕೊಟ್ಟು ಆ ನಂತರ ಸ್ವಾಧೀನ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಆಲ್ರೆಡಿ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ ಟೌನ್ಶಿಪ್ ಮಾಡುವಂತಹ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ರೈತರು ಆಲ್ರೆಡಿ ಈಗಾಗಲೇ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ನಾವಿನ್ನೇನು ಹೇಳಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲಿ ಹೋಗ್ಬೇಕು? ಇಲ್ಲ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ ನಮ್ಗೆ ಇನ್ನೊಂದು ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ಇನ್ನೇನು ಮಾಡಕ್ಕಾಗಲ್ಲ. ನಮ್ಮ ಭೂಮಿ ಏನನ್ನ ಯಪ್ಪ ಕಿತ್ಕೊಂಡ್ರೆ ಮಾಡ್ಕೊಂಡಿದೀವಿ. ಈಗ ಅಷ್ಟಿದ್ರೆ ಆ ಯಪ್ಪ ಬಂದು ನಮ್ಮ ಭೂಮಿ ಕೈ ಹಾಕ್ಲಿ. ನೋಟಿಸ್ ಕೊಟ್ಕೊಳ್ಳಿ ಬಿಡಿ ಏನ್ ಅವ್ರ ಅಪ್ಪಂದ ನೋಟಿಸ್ ಕೊಟ್ಬಿಡಕ್ಕೆ? ಇಲ್ಲ ಏನನ್ನ ನಾವು ಕೆಂಪೇಗೌಡ ಹೋಗಿದೀವಾ? ಅದೇ ನಮ್ಮ ಅಪ್ಪ ನಮ್ಮ ತಾತಿರ್ ಸಂಪಾದನೆ ಮಾಡಿರೋ ಆಸ್ತಿ ಅಲ್ವಾ? ನಾವು ಯಾಕೆ ಕೊಟ್ಬಿಡೋಣ? ಇಲ್ಲ ಅವ್ರ ಅಪ್ಪಂದಾದ್ರೆ ಬೇಕಾದ್ರೆ ಕೆಂಪೇಗೌಡ ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ರ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡ್ಕೊಳ್ಳಿ ಯಪ್ಪ. ನಮ್ಮ ಭೂಮಿಗಳಿಗೆ ಯಾಕೆ ಬರ್ಬೇಕು? ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಸರ್ಕಾರದ ನಡೆಯನ್ನ ಖಂಡಿಸಿ ರೈತರು ಬೃಹತ್ ಹೋರಾಟವನ್ನ ಆಲ್ರೆಡಿ ಈಗಾಗಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ಬೃಹತ್ ಹೋರಾಟಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಜೂನ್ 22ರಂದು ಬೃಹತ್ ಪ್ರತಿಭಟನೆಗೆ ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೈರಮಂಗಲ ಚಲೋ ನಡೆಸಲಾಗುತ್ತೆ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಬೈರಮಂಗಲದವರೆಗೆ ರ್ಯಾಲಿಯನ್ನ ಮಾಡೋದಕ್ಕೆ ರೈತರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಸುಮಾರು 9 ಜಿಲ್ಲೆಗಳಿಂದ ರೈತರು ಆಗಮಿಸುವ ನಿರೀಕ್ಷೆ ಇದೆ. ಈ ರೈತರ ಹೋರಾಟಕ್ಕೆ ಬಿಜೆಪಿ, ಜೆಡಿಎಸ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದು, ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ರೈತರ ಹೋರಾಟಕ್ಕೆ ಸಾಥನ್ನ ಕೊಟ್ಟಿವೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನ ನಾವು ಒಪ್ಕೊಳ್ಳೋದಿಲ್ಲ, ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ, ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಈ ಭೂಮಿಯನ್ನ ನಾವು ನೀಡೋದಿಲ್ಲ ಅಂತ ಹೇಳಿ ರೈತರು ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, 22ನೇ ತಾರೀಕು ಬೃಹತ್ ಹೋರಾಟಕ್ಕೂ ಕೂಡ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಅಲ್ಲಿ ಒಂದು ಇಂಚು ಭೂಮಿನೂ ಕೊಡಲ್ಲ ಅಂತಕ್ಕಂಥದ್ದು ಏನು ಶಪಥ ಮಾಡಿದ್ದಾರೆ ಅಲ್ಲಿ ರೈತರು. ಅವ್ರಿಗೆ ಬೆಂಬಲವಾಗಿ ನಾವು ನಿಂತಿದ್ವಿ ಕರ್ನಾಟಕ ರಾಜ್ಯ ಸಂಘ. ಇವತ್ತು ಏನು ಒಂದು ಕನಿಷ್ಠ 9 ಜಿಲ್ಲೆಯಿಂದ ಇವತ್ತು ಇಲ್ಲಿ ಪೂರ್ವಭಾವಿ ಸಭೆಗೆ 9 ಜಿಲ್ಲೆ ಪದಾಧಿಕಾರಿಗಳನ್ನು ಕರೆದಿದ್ದು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಶಿವಕುಮಾರ್ ಹೆಂಗೆ ಅಂತ ಹೇಳಿದ್ರೆ, ಇವರು ಬೇರೆ ಥರದೇ ಬೆಳಕ ಬಂದಂಥ ಮನುಷ್ಯ. ರಿಯಲ್ ಎಸ್ಟೇಟು, ಸ್ವಾಭಾವಿಕ ಸಂಪತ್ತಿನ ಹಾಳು ಮಾಡಿ, ಸ್ವಾಭಾವಿಕ ಸಂಪತ್ತಿನ ಲೂಟಿ ಮಾಡಿ ಈ ಥರ ಬೆಳಕ ಬಂದಂಥ ಮನುಷ್ಯ ಅವನು. ಹಂಗಾಗಿ ಅವರು ಅದೇ ಮೂಟಿನಲ್ಲಿ ಹೋಗ್ತಾ ಇರ್ತಾರೆ. ಇದು ಕೂಡ ರಿಯಲ್ ಎಸ್ಟೇಟ್, ಉನ್ನಾರನೇ ರಿಯಲ್ ಎಸ್ಟೇಟ್ ಶಿವಕುಮಾರ್ದು. ಯಾವುದೇ ಕಾರಣಕ್ಕೆ ಈ ಭೂಮಿ ಇವ್ರು ಕೊಡಲ್ಲ. ಅವ್ನು ಕೈ ಬಿಟ್ಬಿಟ್ಟು ಮರ್ಯಾದೆ ಇದೆ, ಅವನು ಮರ್ಯಾದೆ ಇರ್ತದೆ. ಯಾಕೆಂದ್ರೆ ಇವತ್ತು ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆದ ಒಬ್ಬ ಮನುಷ್ಯ ಅಂತ ನಾವೆಲ್ಲ ಸಂತೋಷ ಪಡುವಂಥ ದಿವಸದಲ್ಲಿ ಅವ್ನು ವಿರುದ್ಧವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಶಿವಕುಮಾರಿಗೆ. ಹಂಗಾಗಿ ಈ ಹೋರಾಟ ಯಾವುದೇ ಕಾರಣಕ್ಕೆ ಯಶಸ್ವಿ ಆದಿ ಆಗುತ್ತೆ, ಯಾವುದೇ ಕಾರಣಕ್ಕೆ ಫೇಲ್ ಆಗಲ್ಲ. ಅಂದ್ರೆ ಇವ್ರದ್ದು ಒಂದು ಅಜೆಂಡಾ ಏನು, ನೀವೇನೇ ಮಾಡಿದ್ರು ಕೂಡ ನಾನು ಈ ಭೂಮಿಯನ್ನ ಕಿತ್ಕೊಳ್ತೀನಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ನಿಲುವು. ಆ ಕಾರಣದಿಂದ ಇವತ್ತು ತರಾತುರಿನಲ್ಲಿ 3 ಗ್ರಾಮಗಳನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರು 1 ಇಂಚು ಭೂಮಿಯನ್ನ ವಶಪಡಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಆ ಭಾಗದ ರೈತರ ಹೆಣದ ಮೇಲೆ ಇವರು ಭೂಮಿಯನ್ನ ಬಿಡಿಸ್ಕೊಂಡು AICTನ ಕಟ್ಟಬೇಕೇ ಹೊರತು, ಕಾಂಕ್ರೀಟ್ ಕಾರ್ಡನ್ನು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಫಲವತ್ತಾದ ನೈಸರ್ಗಿಕವಾಗಿ ಬಹುಬೆಳೆಯನ್ನು ಬೆಳೀತಕ್ಕಂಥ ಈ ಭೂಮಿಯನ್ನ ಬಿಡ್ಲಿಕ್ಕೆ ಒಬ್ಬ ರೈತರು ಕೂಡ ಅಲ್ಲಿ ಸಿದ್ಧನಿಲ್ಲ. ಒಂದು ಸುಳ್ಳನ್ನು ಹೇಳ್ತಾರೆ ಮುಖ್ಯಮಂತ್ರಿಗಳು, 80% ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಡ್ಲಿಕ್ಕೆ ಅಂತೇಳಿ. ಅಲ್ಲಿ 80% ವಿರೋಧ ಇದೆ. ಬರೀ 20% ಮಾತ್ರ ರಿಯಲ್ ಎಸ್ಟೇಟ್ ಮಾಡುವಂತ ದಲ್ಲಾಳಿಗಳು ಮಾತ್ರ ಕೊಡ್ಲಿಕ್ಕೆ ಸಿದ್ಧರಿರ್ತಕ್ಕಂಥದ್ದು. ಫಲವತ್ತಾದ ಏನ್ ಇವತ್ತು ಅವಶ್ಯಕತೆ ಇದೆ, ನೀನು ಅಪೋಸಿಷನ್ ಮಾಡ್ಕೊಳ್ಳೇಬೇಕು ಅಂತ ಹೊರಟಾಗ ಬದಲಿ ಜಾಗ ರೈತನಿಗೆ ಬದಲಿ ಜಾಗ ಕೊಡಬೇಕು.
ಇದು ಯಾವುದೂ ನಿಯಮಗಳನ್ನ ಎಲ್ಲ ಗಾಳಿಗೆ ತೂರಿ ಇವತ್ತು ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರಾ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವ್ದು ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತೆ ರೈತನ ಹೆಸರಿನಲ್ಲಿ ಮರಣ ಶಾಸನವನ್ನ ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದ ಒಂದು ಮಾತು ಹೇಳಿದ್ರಿ. ಇವತ್ತೇ ನೀವು ಅದನ್ನ ನೋಡಿದ್ರಿ DC ಆಫೀಸ್ ಮುಂದೆ ನೀವು ರೈತರು ನೀವು ಬೀದಿರ್ ಕುಟ್ಕೊಂಡು ಹೋರಾಟ ಮಾಡ್ಕೊಂಡು ಕಿರ್ಚ್ಕೋಬೇಕೆ ಹೊರತು ನನ್ನ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ. ನೀವು ನನ್ನ ಭೂಸ್ವಾಧೀನ ಮಾಡ್ಕೊತೀನಿ ಅಂತ ಒಂದ್ ಕಡೆ ಅಂದ್ರೆ ಕನಕಪುರ ಭಾಗಕ್ಕೆ ಹೋಗ್ತೀರಿ. ಕನಕಪುರ ಭಾಗದಲ್ಲಿ ನೀವು 1 ಇಂಚು ಭೂಮಿ ಕೊಡ್ಬೇಡಿ, ನಿಮ್ಮ ಕೆರೆ ಕಟ್ಟೆ ತುಂಬಿಸಿ ನಿಮ್ಗೆ ನೀರಾವರಿ ಮಾಡ್ಕೊಡ್ತೀನಿ, ನೀವು ಭೂಮಿ ಕಳ್ಕೊಂಡ್ರೆ ಬೀದಿಗೆ ಬರ್ತೀರಿ, ಕರೆ ಕೆಲ್ಸಕ್ಕೆ ಹೋಗ್ಬೇಡಿ, ಕಡಲೆಕಾಯಿ ಬೀಜ ಮರಕ್ ಹೋಗ್ಬೇಡ್ರಿ ಅಂತ. ಇವತ್ತು ನಾವು ಬೈರ್ಮಗ್ಲ ಭಾಗದವ್ರು ಏನ್ ರೈತರಲ್ವಾ, ಏನ್ ಗುಲಾಮ್ರಾ, ಏನ್ ಓಟ್ ಹಾಕಂಗ್ ಮಾತ್ರ ಸೀಮಿತನಾ?